ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ಇಲ್ಲಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆನೆ ರಾತ್ರಿಯಿಂದ ಫುಲ್ ಮಳೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಕೆಲಸಗಳೆಲ್ಲ ಮಾಡದೇ ಇದ್ರೆ ಆಗುತ್ತಾ? ಹಾಗಾಗಿ ಯಾಕಂದರೆ ಬೆಳಿಗ್ಗೆ ಅಂದರೆ ಒಂದು 7:30ವರೆಗೂ ಮಳೆನೇ ಇಟ್ಕೊಂಡಿತ್ತು. 7:30ವರೆಗೂ ಈಚೆ ಕಡೆ ಕಸನೂ ಹುಡುಗಿರ್ಲಿಲ್ಲ. ಅದು ಪಾರಿವಾಳ ಹೇಳ್ತೀನಲ್ಲ, ಫುಲ್ಲು ಗಲೀಜು ಮಾಡಿರುತ್ತೆ. ಹಂಗಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ಫಸ್ಟು ಆಮೇಲೆ ಕಸ ಹುಡ್ಗೋಣ ಅಂತಂದು ಫಸ್ಟು ಅದು ಶೀಟಿನ ಕೆಳಗೆಲ್ಲ ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಬಂದುಬಿಟ್ಟು ಅಷ್ಟರಲ್ಲಿ ನನಗೆ ಡಿಪೋ ಹಾಕಿ ಮಾಡಿಕೊಡ್ತಾಯಿದ್ರು. ಒಳಗಡೆ ಹಾಲಲ್ಲಿ ಕೂತಿದ್ದಾರೆ ನೋಡಿ. ಸೊ ಅಲ್ಲಿ ಡಿಪೋ ಹಾಕಿ ಮಾಡ್ತಾವ್ರೆ. ಒಳಗಡೆ ಅದು ಬಲ್ಬ್ ಏನಕ್ಕೆ ಆ ರೀತಿ ಹೊಡ್ಕೊಂತ ಐತೆ ಅಂದರೆ ಬಿಟ್ಟು ಬಿಟ್ಟು ಬರ್ತಾಯಿತ್ತಲ್ಲ ಬೆಳಕು, ಅದು ಕ್ಯಾಮ್ರಾಗೆ ಆ ರೀತಿ ಬರುತ್ತೆ ಅಷ್ಟೇ, ಇಲ್ಲ ನಾರ್ಮಲಿ ಚೆನ್ನಾಗೇ ಇದೆ. ಸೊ ಹಂಗಾಗಿ ಅದು ಕ್ಯಾಮ್ರಾಗೆ ಆ ರೀತಿ ಹೊಡ್ಕೊಂತ ಇತ್ತು. ಆಮೇಲೆ ಬಣವೆ ನೋಡ್ತಾ ಇರ್ಬೋದು. ಇಷ್ಟು ದಿನ ಅವ್ನು ಒದಿಸೇ ಇರಲಿಲ್ಲ ನನ್ನ ತಮ್ಮ, ಅದಕ್ಕೆ ಮೇಲೆ ಟಾರ್ಪಲ್ ಅನ್ನೋದು. ಅದೇನಾಯ್ತೋ ಗೊತ್ತಿಲ್ಲ, ಅವನಿಗೆ ರಾತ್ರಿ ಒದಿಸ್ಬಿಟ್ಟ. ಒದಿಸಿ 1 ಅವರ್ 2 ಅವರ್ ಟೈಮ್ ಕೊಟ್ಟೆ ಅಷ್ಟೇ. ಅಷ್ಟರಲ್ಲಿ ಫುಲ್ಲು ಮಳೆ ಬಂದುಬಿಡ್ತು. ಇಲ್ಲ ಅಂದಿದ್ರೆ ಹುಲ್ಲೆಲ್ಲ ನೆಂದೋಗ್ಬಿಟ್ಟಿರೋದು, ಮತ್ತು ಅದಕ್ಕೂ ಬಯಸ್ಕೊಂಡಿರೋರು. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡಾಗ ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು. ಹಸುಗಳಿಗೆ ಮೇವು ಅಂದರೆ ಅದೇನೇ ಇರೋದು. ಇವ್ರದ್ದು ಹೊಲ ಆ ಥರ ಏನಿಲ್ವಲ್ಲ, ಸೊ ಬೆಳ್ಕೊಳ್ಳೋದಕ್ಕೆ. ಹಂಗಾಗಿ ಆ ರೀತಿ ತಗೊಂಡಿರೋ ಹುಲ್ಲನ್ನ ಏನು ವೇಸ್ಟ್ ಮಾಡದೆ ನೀಟಾಗಿ ಕಾಪಾಡ್ಕೋಬೇಕು ಕೊನೆ ಅದು ಮುಗಿಯೋ ತನಕನೂ. ಹಾಗೆ ಹೊರಗಡೆದೆಲ್ಲ ಹುಡುಕ್ದೆ, ಮತ್ತು ಈಚೆ ಕಡೆದೆಲ್ಲ ಹುಡುಕ್ಬಿಟ್ಟು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ನಾವು ಪಾವಗಡ ಹೋಗ್ತಾ ಇದ್ದೀವಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ 2 ದಿನ ಗ್ಯಾಪ್ ಕೊಟ್ಟೆ ಲಾಗ್ ಮಾಡೋದು. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದರೆ ಮಾತ್ರ ನಾನು ವೀಡಿಯೋನ ಶೂಟ್ ಮಾಡಲ್ಲ. ಇಲ್ಲಾಂದರೆ ಕಂಪಲ್ಸರಿ ನಾನು ವೀಡಿಯೋ ಶೂಟ್ ಮಾಡಿರ್ತೀನಿ. ಇವತ್ತು ನೋಡಿ, ಸೊ ಇದು ಪ್ಯಾಂಟ್ ಒಂದು, ಅದು ಟೀ ಶರ್ಟ್ ಒಂದು ನಾನು ಹಾಕ್ಕೊಂಡಿರೋದು. ಇಗ್ನೋರ್ ಮಾಡಿ ನಾನು ಹಾಕಿರೋವಂಥ ಡ್ರೆಸ್ಸಸ್ಸು ಸ್ವಲ್ಪ ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಏನಂದರೆ ನಾನು ಸಡನ್ಲಿ ಔಟ್ಸೈಡ್ ಏನಾದರೂ ಹೋಗಿ ಬಂದಾಗ ನನಗೆ ಫ್ರೀಯಾಗಿರಲಿ ಅಂತ ಈ ಥರ ಪ್ಯಾಂಟು ಇಲ್ಲ ಟೀ ಶರ್ಟು ಇಲ್ಲಾಂದರೆ ನೈಟಿನೋ ಹಾಕ್ಕೊಬಿಡ್ತೀನಿ. ಅಂಥ ಟೈಮಲ್ಲಿ ನಾನು ಕೆಲಸ ಮಾಡ್ತಿದ್ರೆ ನಮ್ಮ ಮನೆಯವ್ರು ಹಂಗೆ ವೀಡಿಯೋ ಶೂಟ್ ಮಾಡಿರ್ತಾರೆ. ಹಂಗಾಗಿ ವೀಡಿಯೋನೂ ಅಷ್ಟೇನು ಅಸಹ್ಯವಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈಚೆ ಕಡೆದು ಅದು ನಮ್ಮಮ್ಮ ಇದು ಹುಡುಕ್ತಾ ಇದ್ದೀನಿ ನೋಡ್ರಿ. ಅದನ್ನು ಹಸುಗಳು ಮೇಯ್ಸಕ್ಕೆ ಹೋದಾಗ ಅದನ್ನು ಕಟ್ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಗಿಡಗಳು ಚಿಕ್ಕದಾಗಿ ಬೆಳೆದಿರುವಂಥದ್ದು. ಅದರಲ್ಲಿ ಆ ರೀತಿ ಪರ್ಕೆ ಕಟ್ಟಿ ಕೊಡ್ತಾರೆ. ಈಚೆ ಕಡೆದೆಲ್ಲ ಕ್ಲೀನಾಗಿ ಹೋಗುತ್ತೆ ಅದರಿಂದ ಹುಡುಗಿದ್ರೆ. ನಾವೆಷ್ಟೇ ನೈಸ್ ಪರ್ಕೆಯಲ್ಲಿ ಹುಡುಗಿದ್ರೂ ಹೋಗಲ್ಲ, ಅಷ್ಟು ಕ್ಲೀನಾಗಿ ಹೊರಟೋಗುತ್ತೆ ಎಲ್ಲನೂ. ಸ್ವಲ್ಪ ತರ್ತರಿಯಾಗಿ ಹೊರಟೋಗಿರುತ್ತಲ್ಲ ನೆಲ, ಅದಕ್ಕೋಸ್ಕರ ಈ ಪರ್ಕೆಯಲ್ಲಿ ಹುಡುಗಿದ್ರೇ ಕ್ಲೀನಾಗಿ ಹೋಗೋದು. ಇದು ಹುಡುಗಿ ಆದಮೇಲೆ ನಾನು ನೀರಲ್ಲಿ ತೊಳೆದು ಬಿಡ್ತೀನಿ, ಇನ್ನೂ ನೀಟಾಗಿಬಿಡುತ್ತೆ ಎಲ್ಲನೂ. ಆಗಲೇ ಆ ಕಡೆ ಎಲ್ಲ ಹುಡುಗಿದ್ದಾರೆ. ನಂದೇ ಸ್ವಲ್ಪ ಲೇಟ್ ಆಯಿತು. ಅದರಲ್ಲಿ ಇನ್ನೂ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಅಷ್ಟರಲ್ಲಿ ಬೈದರು, ಇನ್ನೂ ಇಷ್ಟೊತ್ತವರು ಕಸ ಹುಡುಗಿಲ್ಲ ಏನಿಲ್ಲ ಅಂತಂದು. ಅದಕ್ಕೆ ಏನೇನು ಮಳೆನೂ ಬಿಟ್ಟಿತ್ತು, ಸ್ವಲ್ಪ ಬಿಸಿಲು ಕಾಯ್ತಾ ಇತ್ತು ಅಂತ ಹೊರಗಡೆ ಬಂದು ಈಗ ಹುಡುಕ್ತಾ ಇದ್ದೀನಿ ನೋಡಿ. ಸೊ ಇದಂತೂ ಡೈಲಿ ರೊಟೀನ್ ಬಿಡಿ, ಎಲ್ಲರ ಮನೆಯಲ್ಲೂ ಈ ರೀತಿ ಕಸ ಹುಡುಗೋದು, ನೆಲ ಒರೆಸೋದು ಇದೆಲ್ಲ ರೊಟೀನು. ಹಾಗೆ ನನ್ನ ಲೈಫ್ ಸ್ಟೈಲ್ ವೀಡಿಯೋ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ. ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿಲ್ಲ ನಾನು ಯಾವ ರೀತಿ ವೀಡಿಯೋಸ್ ಹಾಕ್ತಿದ್ದೀನಿ ಅಂತ. ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಾ ಇರೋದು, ಅದು ಬಿಟ್ಟು ನಾನು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ನ್ಯೂಸ್ ವೀಡಿಯೋಸ್ ಆಗಿರ್ಬೋದು, ಈ ರೀತಿ ಎಲ್ಲ ನಾನು ಮಾಡ್ತಾ ಇರೋದು. ನನ್ನ ಜೀವನ ಶೈಲಿ ಯಾವ ರೀತಿ ಇದೆಯೋ ಆ ರೀತಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ಹಂಗಾಗಿ ಅಂಥವರು ನನಗೆ ಕಾಮೆಂಟ್ ಮಾಡ್ತಾರೆ, ಏನು ವೀಡಿಯೋಸ್ ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತಂದು. ಅದಕ್ಕೋಸ್ಕರ ಒಂದು ಕ್ಲಾರಿಟಿಯಾಗಿ ನಾನು ಮಾಡುವಂಥ ವೀಡಿಯೋಸ್ ಅಂದರೆ ಇದೇನೆ ಲೈಫ್ ಸ್ಟೈಲ್ ವೀಡಿಯೋಸ್, ವ್ಲಾಗ್ಸ್ ನಾನು ಮಾಡ್ತಾ ಇರೋದು. ಹಾಗಾಗಿ ನಾನು ಇದನ್ನೇ ಶೇರ್ ಮಾಡ್ಕೊಳ್ಳೋದು. ನಿನ್ನ ವೀಡಿಯೋಯಿಂದ ಏನು ಉಪಯೋಗ, ಏನು ಪ್ರಯೋಜನ, ಏನು ಮೆಸೇಜು ಅಂತಂದು ಕೇಳ್ತಾ ಇರ್ತಾರೆ. ಏನಿಲ್ಲ, ಸೊ ನನ್ನ ರೀತಿ ಬೆಳಿಗ್ಗೆ ಎದ್ದು ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಏನೇನೆಲ್ಲ ಮಾಡ್ತಾರೆ ಕೆಲಸಗಳು, ಯಾವ ರೀತಿ ಇರುತ್ತೆ ಅವ್ರ ಜೀವನ ಶೈಲಿ ಅಂತ ತೋರಿಸೋದೇ ನನ್ನ ವ್ಲಾಗ್ಸ್ ಅಷ್ಟೇ. ಸೊ ನನ್ನಿಂದ ಕೆಲಸ ಮಾಡುವಂಥವ್ರು ಮಾಡ್ತಾರೆ, ಸ್ವಲ್ಪ ನಾನು ಈ ರೀತಿ ಇರಬೇಕು, ನಾನು ಈ ರೀತಿ ದುಡಿಬೇಕು ಅನ್ನೋ ಒಂದು ಇದೂ ಇರುತ್ತೆ. ನಾನು ಎಷ್ಟೆಲ್ಲ ಮನೆ ಕೆಲಸಗಳು ಮಾಡ್ಕೊಂಡು ಒಂದು ಚಿಕ್ಕ ಪುಟ್ಟ ಅರ್ನಿಂಗ್ ಮಾಡ್ತೀನಿ ಅಂದರೆ ಅದು ನನ್ನ ಕಡೆಯಿಂದ ನಮ್ಮ ಮನೆಗೆ ಹೆಲ್ಪ್ ಆಗಲಿ ಅಂತಂದು. ಹಾಗಾಗಿ ನನ್ನನ್ನು ನೋಡಿಬಿಟ್ಟು ತುಂಬ ಜನ ನಮ್ಮ ಸೈಡು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಈ ಥರ ಯೂಟ್ಯೂಬ್ ವ್ಲಾಗ್ಸ್ ಮಾಡೋದು. ಮುಂಚೆ ನಾನು ಮಾಡಬೇಕಾದ್ರೆ ಯಾರೂ ಇರಲಿಲ್ಲ ಆ ರೀತಿ. ಈಗ ನನ್ನನ್ನು ನೋಡಿಬಿಟ್ಟು ತುಂಬ ಇನ್ಸ್ಪೈರಾಗಿ ತಗೊಂಡು ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ. ಸಾಕು, ನನ್ನಿಂದ ಒಬ್ಬರೇ ಇಬ್ಬರಾದರೂ ಸ್ಟಾರ್ಟ್ ಮಾಡಿದಾರಲ್ಲ ಅಂತಂದು ಹೇಳ್ಬಿಟ್ಟು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ನಾವಿನ್ನು ಮಕ್ಕಳಿಗೆಲ್ಲ ಟಿಫನ್ ಮಾಡಿಕೊಟ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದು. ಪಾವಗಡದಲ್ಲಿ ಸೋಫಾಗಳು ಇದು ನೋಡೋಣ ಅಂತಂದು. ಇಲ್ಲಿ ನನಗೆ ಅವರು ಕಾಲ್ ಮಾಡಿ ಹೇಳಿದ್ರು, ನಾವು ಈ ರೀತಿ ದೀಪಾವಳಿ ಆಫರ್ ಕೊಡ್ತಾ ಇದ್ದೀವಿ, ಒಂದ್ಸರಿ ಬಂದು ನೋಡ್ಕೊಂಡೋಗಿ ನಿಮ್ಮ ವ್ಯೂವರ್ಸ್ಗೂ ಹೇಳಿ ನೀವು ತೊಗೊಳ್ಳಿ ಅಂತಂದು ಹೇಳ್ಬಿಟ್ಟು ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ದು. ಸರಿ ಅಂತಂದು ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಮಾಡ್ಕೊಂಡ್ವಿ. ಆಮೇಲೆ ಯೂಟ್ಯೂಬ್ ನೋಡೋರು ಇರ್ತಾರಲ್ಲ, ತುಂಬ ಜನ ಇನ್ಸ್ಟಾಗ್ರಾಮ್ ನೋಡದೇ ಇರೋರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗಾಗಿ ಅವ್ರಿಗೂ ಶೇರ್ ಮಾಡ್ಕೋಬೇಕಂತ ಇದನ್ನು ಸ್ವಲ್ಪ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ಏನು ಆಫರ್ ಅಂದರೆ, ಈ ಸೋಫಾಸ್ ಇದಾವಲ್ಲ, ಸೋಫಾ, ಟೀಪಾಯಿ ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, ಇಲ್ಲ ಅಂದರೆ ದಿವಾನ, ಈ ಎರಡರಲ್ಲಿ ಯಾವುದಾದ್ರೂ ಒಂದು. ಟೋಟಲಿ ನಿಮಗೆ 3 ಸೆಟ್ ಇರುತ್ತೆ. ಸೋಫಾ ಮತ್ತು ಟೀಪಾಯಿ ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, ಈ ಥರ 3 ಸೆಟ್ಗೆ ನಿಮಗೆ 30,000 ಆಗುತ್ತೆ. ಸ್ಟಾರ್ಟಿಂಗ್ 15,000 ಕಟ್ಟಬೇಕು. 15,000 ಪೇ ಮಾಡಿ ನೀವು 2 ಸೆಟ್ನ ತೊಗೊಂಡೋಗೋದು. ಸೋಫಾ ಆ್ಯಂಡ್ ಟೀಪಾಯಿ ತೊಗೊಂಡೋದ್ರೆ
ಕೊನೆಯದಾಗಿ ಅಂದರೆ ಒಂದೊಂದು ಕಂತಾಗಿ 5,000 ಕಟ್ಟಬೇಕು. ಇನ್ನು ಉಳಿಕೆ ಆಗಿರೋ 15,000. ಅದಕ್ಕೆ ಯಾವುದೇ ಥರ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ, ಮತ್ತು ಇಂಟ್ರೆಸ್ಟ್ ಹಾಕಲ್ಲ ಅದಕ್ಕೆ. ಉಳಿಕೆ ಆಗಿರೋಂಥ ಅಮೌಂಟ್ಗೆ ನೀವು ಅಸಲು ಏನಿರುತ್ತೋ ಅದನ್ನೇ ಕಟ್ಟಿ ತಗೊಂಡು ಹೋಗ್ಬೋದು. 3 ಕಂತಿಗೂ 5,000 ಕಟ್ಟಬೇಕು. ಯಾಕಂದರೆ ಫಸ್ಟ್ ನೀವು 15,000 ಪೇ ಮಾಡಿರ್ತೀರಾ. ಹಾಗಾಗಿ ಇನ್ನು ಉಳಿಕೆ ಆಗಿರೋ 3 ಕಂತು 5,000 ಕಟ್ಟಿದ್ರೆ ಇನ್ನು 15,000 ಆಗುತ್ತೆ. ಅಲ್ಲಿಗೆ 30,000 ಕಂಪ್ಲೀಟ್ ಆಯಿತು. ಎಲ್ಲೇ ಆಗಿರ್ಬೋದು, ಎಷ್ಟು ದೂರದಿಂದ ಆಗಿರ್ಬೋದು, ಯಾರಿಗೆ ಬೇಕಾದರೂ ಕೊಡ್ತಾರೆ. ಯಾವುದೇ ಥರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದೇನು ನೋಡಲ್ಲ. ಡೈರೆಕ್ಟ್ ನೀವು ಒಂದು 15,000 ಕಟ್ಬಿಟ್ಟು ಇಲ್ಲಿ ಸೋಫಾ ಅದು ಟೀಪಾಯ್ ತಗೊಂಡು ಹೋದರೆ ಇನ್ನು 3 ಕಂತು 5,000 ಆಗಿ ಕಟ್ಟಿದ್ರೆ ನೀವು ಕೊನೆಯದಾಗಿ ನೀವು ಕಂತು ಕಟ್ತಿರಲ್ಲ, ಕೊನೆಯದು ಬ್ಯಾಲೆನ್ಸ್ ಇರುತ್ತಲ್ಲ 5,000ದ್ದು, ಆ ಕಂತು ಕಟ್ಟು ಕ್ಲಿಯರ್ ಮಾಡಿದಾಗ ನಿಮಗೆ ಟೀಪಾಯ್ ಅಂದರೆ ಇದು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಡ್ರೆಸ್ಸಿಂಗ್ ಟೇಬಲು, ಇಲ್ಲ ದಿವಾನ ಬೇಕಂದರೆ ದಿವಾನ, ನಿಮ್ಮ ಚಾಯ್ಸು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡು ಹೋಗ್ಬೋದು. ಏನಕ್ಕೆ ಇವ್ರು ಇಷ್ಟು ಇದರಲ್ಲಿ ಕೊಡ್ತಿದ್ದಾರೆ ಅಂದರೆ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ರೀತಿ ಕಡಿಮೆ ಇದರಲ್ಲೇ ಇಂಟ್ರೆಸ್ಟ್ ಏನೂ ಆಗ್ದೇನೆ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಶ್ರೀಗಂಗಾ ಎಂಟರ್ಪ್ರೈಸಸ್ ಅಂತ MAG ಸರ್ಕಲ್ ತುಮಕೂರು ರೋಡಲ್ಲಿ ಇದೆ ಶಾಪು. ನೀವೊಂದ್ಸರಿ ವಿಸಿಟ್ ಮಾಡ್ಬೋದು ಇಲ್ಲಿಗೆ. ಹಾಗೆ ಅಲ್ಲಿಂದ ನಾವು ವಿಡಿಯೋ ಎಲ್ಲ ಶೂಟ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಪಾನಿಪುರಿ ಕಾಣಿಸ್ತು ನನಗೆ. ತುಂಬ ದಿನನೇ ಆಗಿತ್ತು ಪಾನಿಪುರಿ ತಿಂದು. ಅದಕ್ಕೆ ಪಾನಿಪುರಿ ತಿಂದ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಸೊ ಇಲ್ಲಿ ಹೇಳಿದ್ವಿ ಒಂದು ಪ್ಲೇಟ್ ಪಾನಿಪುರಿ. ನಮ್ಮ ಮನೆಯವ್ರು ಮಸಾಲೆ ತೊಗೊಂಡ್ರು, ನಾನು ಪಾನಿಪುರಿ ತಗೊಂಡೆ. ಪಾನಿಪುರಿ ತಿನ್ಬೋದು, ಆದರೆ ಈ ಪಾನಿಪುರಿ ಇರುತ್ತಲ್ಲ ಸೈಜು, ಅದು ಬಾಯೊಳಗೆ ಇಡ್ಸಲ್ಲ, ಅಷ್ಟು ದೊಡ್ಡದಿತ್ತು. ಇದನ್ನು ಹೆಂಗೆ ತಿನ್ನೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅದನ್ನೇ ಇಟ್ಕೊಂಡು. ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ ಆರಾಮಾಗಿ ತಿನ್ಬೋದು. ಅಷ್ಟು ದೊಡ್ಡ ಅಂದರೆ ಬಾಯ್ ಎಷ್ಟಿದ್ರೆ ಅಷ್ಟಾಗಲ ತೆಗೆದ್ರೂ ಅದು ಅಷ್ಟು ದೊಡ್ಡದಾಗಿತ್ತು ಪಾನಿಪುರಿ ಅನ್ನೋದು. ನಮ್ಮ ಮನೆಯವ್ರು ಅದಕ್ಕೆ ಮಸಾಲೆ ತೊಗೊಳೋದು ಬಿಟ್ಟು ಅದನ್ನು ತೊಗೊಂಡಿದ್ಯಾ ಅಂತಂದು, ನಾನು ಇಲ್ಲ ಪಾನಿಪುರಿನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದು ಅದನ್ನೇ ತಿಂತಾಯಿದ್ದೆ. ಸೊ ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಪಾನಿಪುರಿ ತಿಂದ್ಕೊಂಡು ಹಾಗೆ ನಮ್ಮ ಮನೆಯವರು ತಿಂತಾಯಿದ್ರು ಮಸಾಲೆ ತಿಂದ್ಕೊಂಡು. ಹಾಗೆ ನಾನು ಕಾರಲ್ಲಿ ತಿನ್ನೋಕ್ಕೆ ಅಂತಂದು ಸ್ವಲ್ಪ ಬಾರ ಮಸಾಲೆ ಅದೆಲ್ಲ ಹಾಕ್ಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ಅವತ್ತು ನನ್ನ ಕೆಲಸ ನೋಡಿ, ಕೆಲಸ ಎಲ್ಲ ಮುಗ್ದಾದ್ಮೇಲೆ ಯಾವ ಥರ ಕೆಲಸ ಇಟ್ಕೊಂಡಿದ್ದೀನಿ ಅಂತಂದು. ಸೊ ಎಲ್ಲ ಕಿತ್ತೆಸ್ಬಿಟ್ಟಿದ್ದೀನಿ, ಅಂದರೆ ಬೀರೋದಲ್ಲಿರೋ ಬಟ್ಟೆಗಳೆಲ್ಲ ಕಿತ್ತಾಕಿದ್ದೀನಿ. ಇಷ್ಟೊತ್ತು ಇದನ್ನೆಲ್ಲ ಕಿತ್ತು ನೋಡಿ, ಇನ್ನೂ ಜಾಸ್ತಿ ಇತ್ತು ಬಟ್ಟೆಗಳು, ಎಲ್ಲ ಮಡಚಿ ಇಟ್ಟೆ. ಎಷ್ಟೊತ್ತೂ ಇದೆಲ್ಲ ಜೋಡಿಸ್ಬಿಟ್ಟೆ, ನೋಡ್ತಾ ಇರ್ಬೋದು. ಸೊ ಇಷ್ಟು ಜೋಡಿಸಿದ್ದೀನಿ ಎಲ್ಲನೂ. ಈ ಕಡೆ ಬ್ಲೌಸ್ ಒಂದು ಸ್ವಲ್ಪ ಅಂದರೆ ಮೊನ್ನೆ ಜೋಡಿಸಿದ್ದೆ, ಮೇಳದ ಮಾತ್ರ ಮೊನ್ನೆ ಹಾಕ್ಕೊಳ್ಳೋಕ್ಕೆ ಅಂತ ಕಿತ್ತಿದ್ದೀನಿ, ಅದು ಹಂಗೆ ಇದೆ. ಪೆಟಿಕೋಟ್ಸ್ ಅಂತೆ, ಸಾಫ್ಟ್ ಸೀರೆಗಳು, ಕಾಟನ್ ಸೀರೆಗಳು, ಸೆಮಿ ಮೈಸೂರು ಸಿಲ್ಕ್ ಎಲ್ಲ ಒಂದೊಂದು ಕಡೆ ಒಂದೊಂದು ರೀತಿ, ಅಂದರೆ ಒಂದೊಂದು ಜಾತಿ ಸೀರೆಗಳು ಅಂತಾರಲ್ಲ ಆ ರೀತಿ. ಇದೆಲ್ಲ ಸೆಮಿ ಕ್ರೇಪಲ್ಲಿ ಇಟ್ಟಿದ್ದೀನಿ. ಸೊ ಇದರಲ್ಲೆಲ್ಲ ಒಂಥರ ಈ ಬಾರ್ಡ್ರ್ ಸೀರೆಗಳು ಅಂತಾರಲ್ಲ ಆ ಥರ. ಇದೆಲ್ಲ ಫ್ಯಾನ್ಸಿ ಸೀರೆಗಳು. ಇದರಲ್ಲೂ ಒಂದೆರಡು ಬಾರ್ಡ್ರ್ ಸೀರೆ ಇಟ್ಟಿದ್ದೀನಿ, ಇದೊಂದು ಕೊನೆಯದಾಗಿ ಸಿಕ್ತು. ಅದಕ್ಕೆ ಇನ್ನು ಅವನ್ನೆಲ್ಲ ಕಿತ್ತಿಡೋದಿನ್ನೇನು ಅಂತಂದು ಅದನ್ನು ಆ ಥರ ಇಟ್ಟೆ. ಈ ಕಡೆ ಸಾಫ್ಟ್ ಸೀರೆ ಅಂತಾರಲ್ಲ, ಅಂದರೆ ಡೈಲಿ ವೇರ್ ಸೀರೆಗಳು, ಅವನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ಇನ್ನು ಉಳಿಕೆ ಆಗಿರೋ ಸೀರೆಗಳಿದೆ. ಇದೆಲ್ಲ ಜೋಡಿಸ್ಬೇಕಾದ್ರೆ ನನಗೆ ಇದೊಂದು ಸ್ಯಾರಿ ಸಿಕ್ತು. ಇದು ಯಾವುದು, ಈ ಸ್ಯಾರಿ ಯಾವುದು ಅಂತ ಹೇಳ್ತೀನಿ ನೋಡಿ. ಸೊ ಇದೊಂದು ಸೀರೆ ಸಿಕ್ತು, ನಾನು ಡೀಟೇಲಾಗಿ ತೋರಿಸ್ತೀನಿ ನಿಮಗೀಗ. ಹಾಗೆ ಇವನ್ನಿನ್ನೂ ಕ್ಲೀನ್ ಮಾಡ್ಕೋಬೇಕು. ಇವೆಲ್ಲ ಬೇಡ ಅಂತ ತೆಗ್ದಿದ್ದೀನಿ ಸೈಡ್ಗೆ. ಇವನ್ನೆಲ್ಲ ನಮ್ಮ ರೋಜಾ ಅವ್ರ ಅಮ್ಮ ಅವ್ರಿಗೆ ಕೊಟ್ಟರೆ ಅವರೆಲ್ಲ ಹಾಕ್ಕೊತಾರೆ ನನ್ನ ಸೀರೆಗಳೆಲ್ಲನೂ. ಅದಕ್ಕೆ ಇವನ್ನೆಲ್ಲ ಇಷ್ಟು ಸೀರೆಗಳು ತೆಗ್ದಿದ್ದೀನಿ. ಯಾವಾಗಲೂ ನಾನು ಬೀರು ಜೋಡಿಸ್ದಂಗೆಲ್ಲ ಒಂದು 4-5 ಸೀರೆಗಳು, ಒಂದು 7-8 ಸೀರೆಗಳು ಹಿಂಗೆ ತೆಗಿತಾ ಇರ್ತೀನಿ. ನನಗೆ ಇಷ್ಟ ಆಗದೆ ಇರೋವು ಉಟ್ಕೊಂಡು ನಮಗೂ ಬೋರ್ ಹೊಡೆದಿರುತ್ತಲ್ಲ ಅಂಥ ಸೀರೆಗಳೆಲ್ಲ ತೆಗೆದುಬಿಡ್ತೀನಿ ನಾನು. ಆವಾಗ ಅವ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಅಮ್ಮನೂ ಉಟ್ಕೊತಾರೆ, ಅವ್ರು ರೋಜಾ ಅವ್ರಮ್ಮ ಅವರು ಉಟ್ಕೊತಾರೆ. ಎಲ್ಲರೂ ನಮ್ಮ ಅತ್ತೆನೇ, ಅವರು ಬೇರೆ ಯಾರೂ ಇಲ್ಲ. ರೋಜಾ ಅವರಮ್ಮ ನಮ್ಮ ಅತ್ತೆ ಆಗಬೇಕು, ನಮ್ಮ ಸೋದರ ಮಾವನ ಹೆಂಡ್ತಿ. ಹಾಗಾಗಿ ಇವರೆಲ್ಲ ಉಟ್ಕೊತಾ ಇರ್ತಾರೆ. ಇವನ್ನ ತೆಗ್ದಿದ್ದೀನಿ. ಮತ್ತು ಡ್ರೆಸ್ಸುಗಳು ಒಂದಿನ ನಾನು ಕ್ಲೀನ್ ಮಾಡ್ಕೋಬೇಕು. ಆ ಡ್ರೆಸ್ಸುಗಳು ಅಷ್ಟೇ ಭಾಳ ಇದ್ದಾವೆ, ಅವನು ಹಾಕದೇ ಇರೋವೆಲ್ಲ ತೆಗೆದುಬಿಟ್ರೆ ಆಯ್ತಾ, ಅದೊಂದು ಕೆಲಸ ಆಗುತ್ತೆ. ಈಗ ನಾನು ತೋರಿಸ್ತೀನಿ ಆ ಸ್ಯಾರಿ ಯಾವುದು ನಾನು ತೆಗ್ದಿಟ್ಟಿದ್ದು ಅಂತಂದೆಲ್ಲನೂ. ಸ್ಯಾರಿ ಹೇಳಿದ್ನಲ್ಲ, ಇದು ನಮ್ಮ ಮನೆಯವ್ರು ಕೊಡಿಸಿರುವಂಥ ಫಸ್ಟ್ ಸೀರೆ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ. ನಾನು ಜೋಡಿಸ್ತಾ ಇದ್ದೆ, ಅದು ತಳಕ್ಕೆ ಹಾಕಿದ್ದೆ. ಅಂದರೆ ಹಳೆ ಸೀರೆಗಳು, ಅವಾಗ ಬಾರ್ಡರ್ ಸೀರೆಗಳು ಬರ್ತಾ ಇದ್ವಲ್ಲ, ಅದು ಸುಮ್ಮನೆ ತೆಗ್ದಾಕ್ಬಿಡೋಣ ಇದು ಅಂದ್ಕೊಂಡೆ. ಪಾಪ ನಮ್ಮ ಮನೆಯವರು ಕಷ್ಟಪಟ್ಟು ಕಡಲೆ ಗಿಡ ಕೀಳಕ್ಕೆ ಹೋಗಿ ಕೊಡಿಸಿರುವಂಥ ಸೀರೆ ಇದು. ಅದಕ್ಕೆ ಆ ಥರ ಬೇಡ, ರೀಕ್ರಿಯೇಟ್ ಮಾಡೋಣ. ಅಂದರೆ ಈಗೆಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ, ಹಳೆ ಸೀರೆಗಳೆಲ್ಲ ಒಂದು ಹೊಸ ಲುಕ್ ಕೊಡ್ತಾರಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು, ಆ ರೀತಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಅದು ನನಗೆ ಒಂದು ಐಡಿಯಾ ಬಂತು. ಚೆನ್ನಾಗಿದೆ ಸ್ಯಾರಿ, ನೋಡ್ತಾ ಇರೋದು. ನನಗೆ ಬ್ಲಾಕ್ ಸ್ಯಾರಿ ಅಂದರೆ ಬ್ಲಾಕ್ ಕಲರ್ ಅಂದರೆ ತುಂಬ ಇಷ್ಟ. ಹಂಗಾಗಿ ನಮ್ಮ ಮನೆಯವರು ಇದನ್ನು ಕೊಡಿಸಿರುವಂಥದ್ದು. ಅವಾಗ ಅದಕ್ಕೆ ಇದನ್ನು ಯಾವುದು ಆಗುತ್ತೆ ಅಂತಂದು, ಬ್ಲೌಸ್ ಆಗಲ್ಲ ಅವಾಗ, ಫುಲ್ಲು ಸಣ್ಣ ಇದೆ. ಅವಾಗ ಹೊಲಿಸಿರುವಂಥ ಬ್ಲೌಸ್ ಅದು ಇಲ್ಲವೂ ಇಲ್ಲ, ಎಲ್ಲೋಯ್ತೋ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ, ಹೊಸ್ದಾಗಿ ಟೈಲರ್ ತೋರಿಸ್ಬಿಟ್ಟು ಈ ಕಲರಲ್ಲಿ ಸ್ಟಿಚ್ ಮಾಡಿಸೋಣ ಅಂತ ಇದ್ದೆ. ಅಷ್ಟರಲ್ಲಿ ನಂದೊಂದು, ಈಗ ಬನಾರಸಿಯಲ್ಲಿ ಅವಾಗೆಲ್ಲ ಫುಲ್ ಟ್ರೆಂಡ್ ಇತ್ತಲ್ಲ, ಅದು ಪ್ಲೈನ್ ಬ್ಲೌಸೇ ಸಿಕ್ತು ನನಗೆ ಜೋಡಿಸ್ಬೇಕಾದ್ರೆ. ಅದು ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಥರ ಇಟ್ಟಿದ್ದೀನಿ ನೋಡಿರಿ, ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಈ ಸ್ಯಾರಿಗೆ.
ಅದಕ್ಕೆ ಇದನ್ನೇ ವೇರ್ ಮಾಡೋಣ, ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಂದು ಅಂದ್ಕೊಂಡಿದ್ದೀನಿ. ನೋಡೋಣ, ಇದನ್ನ ರೀಕ್ರಿಯೇಟ್ ಮಾಡಿದಾಗ ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ. ತಪ್ಪದೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹಾಕ್ಕೊತೀನಿ. ಅಷ್ಟು ಚೆನ್ನಾಗಿದೆ ಸ್ಯಾರಿ ಇದು. ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ಇದಕ್ಕೆ ತಕ್ಕಂತೆ ಜ್ಯುವೆಲರಿ ಇಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಬಳೆ ಎಲ್ಲ ಹಾಕೊಂಡ್ರೆ ಕೈ ತುಂಬ ಚೆನ್ನಾಗಿ ಕಾಣ್ತೀವಿ. ಇದನ್ನ ನೀಟಾಗಿ ಪ್ಲೇಟ್ಸ್ ಮಾಡಿಬಿಟ್ಟೇ ಹಾಕ್ಕೋಬೇಕು. ಸಿಂಗಲ್ ಪಲ್ಲು ಎಲ್ಲ ಚೆನ್ನಾಗಿರಲ್ಲ, ಅಷ್ಟೊಂದು ಪ್ಲೇಟ್ಸ್ ಮಾಡಿ ಹಾಕ್ಕೊಂತೀನಿ. ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗಲೇ ಈ ಸ್ಯಾರಿ ಏನು ಅಂತಂದು ಹೇಳ್ತೀನಿ ಅಂತ ಅಂದೆ. ಫಸ್ಟ್ ಕೊಡಿಸಿರುವಂಥ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ್ನೂ ಫಾಲು ಅದೆಲ್ಲ ಹಾಕ್ಸೋದಷ್ಟಾಗಿ ಗೊತ್ತಿಲ್ಲ ನನಗೆ. ಫಾಲ್ ಏನೂ ಹಾಕ್ಸಿಲ್ಲ ಸ್ಯಾರಿಗೆ. ನೋಡೋಣ, ಆಮೇಲೆ ಫಾಲೂ ಹಾಕ್ಸ್ಕೊತೀನಿ. ನೆರಗೂ ಅಷ್ಟೇ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ, ಹೊರಟಿಲ್ಲ. ಅದು ಸೆರಗ್ ಮಾತ್ರ ಸ್ವಲ್ಪ ರಫ್ ಬರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಸ್ಯಾರಿ ಫುಲ್ಲು ಸಾಫ್ಟಾಗೇ ಇದೆ. ನಾನು ಮುಟ್ಕೊಂಡು ನೋಡಿದ್ನಲ್ಲ ನೋಡಿ. ಸೊ ನೆರಿಗೆ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಆಗಲೇ ನಿಮ್ಗೆ ಹಿಂಗೆ ಅಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಶೇರ್ ಮಾಡ್ಕೊತೀನಿ ತಪ್ಪದೆ. ಇದನ್ನ ಕೊಡಿಸಿ 20 ವರ್ಷ ಆಗಿದೆ. ಸೊ ನಂಬಕ್ಕೆ ಆಗಲ್ವಲ್ಲ, ಈ ಸ್ಯಾರಿ 20 ವರ್ಷದಿಂದ ಹಂಗೆ ಬಚ್ಚಿಟ್ಕೊಂಡಿದ್ದೀನಿ ಅಂತ ಅಂದರೆ 20 ವರ್ಷದ ಸೀರೆ ಈಗ ತೊಗೊಳಂಗಿದೆ ನೋಡ್ರಿ. ಅಂದರೆ ನಾನೊಂದು 2 ಟೈಮ್ಸ್ ಅಷ್ಟೇ ಹಾಕಿದ್ದಾಗ ಸಣ್ಣ ಇದ್ದೆ ತುಂಬ, ಅದಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ ಸೀರೆಗಳು. ಈಗ ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದೀನಿ. ಹಾಗಾಗಿ ಇದನ್ನ ಹಾಕೊಂಡಾಗ ತಪ್ಪದೆ ಶೇರ್ ಮಾಡ್ಕೊತೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ನಿಮ್ಮ ಮನೆಯವ್ರು ಕೊಡಿಸಿರುವಂಥ ಸ್ಯಾರಿ ನೆನಪಿದ್ರೆ, ಒಂದು ವೇಳೆ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಈ ಸೀರೆನ ಹಂಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹೋಗಿ. ಸಿಗೋಣ ನಾಳೆ. ಥ್ಯಾಂಕ್ ಯು.